ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ನೋಡ್ತಾ ಇದ್ದೀರಾ ಅಲ್ವಾ, ಕ್ರಿಸ್ಪಿಯಾಗಿ ಜ್ಯೂಸಿ ಆಗಿರೋವಂಥ ಜಿಲೇಬಿ ಮನೆಯಲ್ಲಿ ತುಂಬಾ ಸುಲಭ. ಕೇವಲ ಒಂದು 15 ನಿಮಿಷದ ಒಳಗಡೆ ಮಾಡ್ಕೊಬಿಡ್ಬೋದು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಇವತ್ತು ಇಲ್ಲಿ ನಾನು ಜಿಲೇಬಿನ ಫ್ರೈ ಮಾಡೋದಕ್ಕೆ ಇಂಡಸ್ ವ್ಯಾಲಿ ಅವ್ರದ್ದು ಫ್ರೈ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟೇನ್ಲೆಸ್ ಸ್ಟೀಲ್ದು 22 ಸೆಂಟಿಮೀಟರ್ ಇದು. ಇದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು. ತುಂಬಾ ಹೆವಿ ಇದೆ ಇದು, ಸ್ಟೀಲ್ದಾಗಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಆ್ಯಂಡ್ ಇದ್ರ ಜೊತೆಗೆ ಒಂದು ಮರದ್ದು ಸ್ಪ್ಯಾಚುಲಾ ಸಹ ಸಿಗುತ್ತೆ. ಸೊ ದಟ್ ನಾವು ಸ್ಟೀಲ್ನೇ ಯೂಸ್ ಮಾಡಿದಾಗ ಸ್ವಲ್ಪ ಸ್ಕ್ರ್ಯಾಚಸ್ ಬರಬಾರ್ದು ಅಂತ ಅಂದ್ಬಿಟ್ಟು. ಹೊಸದಾಗಿರೋ ಕಾರಣ ಇದ್ರ ಮೇಲ್ಗಡೆ ಇರೋವಂಥ ಸ್ಟಿಕ್ಕರ್ಸ್ನೆಲ್ಲ ನಾನು ರಿಮೂವ್ ಮಾಡ್ಕೋತಾ ಇದ್ದೀನಿ. ಒಂದು 15 ಸೆಕೆಂಡ್ ಬಿಸಿಗಿಟ್ಬಿಟ್ಟು ಇದನ್ನು ರಿಮೂವ್ ಮಾಡಿಕೊಂಡು ಆನಂತರ ನೀಟಾಗಿ ವಾಶ್ ಮಾಡಿ ಯೂಸ್ ಮಾಡೋದು ಅಷ್ಟೇ. ಸೊ ಬನ್ನಿ ಇವಾಗ ಜಿಲೇಬಿ ಮಾಡೋದಕ್ಕೆ ಏನೇನು ಬೇಕು, ಎಷ್ಟೆಷ್ಟು ಪದಾರ್ಥ ಬೇಕು ಅಂತ ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ನಾನು ಬೆಲ್ಲದ ಜಿಲೇಬಿ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. 1 ಲೋಟ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆಯೇ ಅದೇ ಲೋಟದಲ್ಲಿ ಅರ್ಧ ಲೋಟ ನೀರನ್ನು ಹಾಕಿ ಸೈಡ್ನಲ್ಲಿ ಎತ್ತಿಡ್ತಾ ಇದ್ದೀನಿ. ಮೊದಲೇ ಬೆಲ್ಲದ ಪಾಕನ ತಯಾರಿ ಮಾಡಿ ಇಟ್ಕೊಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ಪಾಕ, ಆವಾಗ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಫಸ್ಟ್ ಬ್ಯಾಟರ್ನ ಕಲಿಸ್ಕೊಂಡು ಆಮೇಲೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಪಾಕ ಅಂದರೆ ಜಿಲೇಬಿ ಬ್ಯಾಟರ್ಗೆ ಒಂದು ಸಣ್ಣ ಲೋಟದಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದು ಇನ್ಸ್ಟೆಂಟಾಗಿ ಮಾಡೋವಂಥ ಜಿಲೇಬಿ, ಹಾಗಾಗಿ ಮೈದಾ ಹಿಟ್ಟು, ಕಾರ್ನ್ಫ್ಲೋರು ಬೇಕೇ ಬೇಕು ಇದಕ್ಕೆ. ಕಾರ್ನ್ಫ್ಲೋರ್ ಏನಕ್ಕೆ ಬೇಕು ಅನ್ನೋದಾದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಜಸ್ಟ್ 1 ಸ್ಪೂನ್ ಕಾರ್ನ್ಫ್ಲೋರ್ ಜೋಳದ ಹಿಟ್ಟನ್ನ ಹಾಕಿದ್ದೀನಿ ಅಷ್ಟೇ. ನಾನು ಒಂದೇ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಈನೋ ಸೋಡಾನ ಯೂಸ್ ಮಾಡ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಸೋಡಾದ ಅವಶ್ಯಕತೆ ಇದ್ದೇ ಇದೆ ಇದಕ್ಕೆ. ಯಾವುದೇ ಪದಾರ್ಥ ನೀವು ಇನ್ಸ್ಟೆಂಟಾಗಿ ಮಾಡೋದಕ್ಕೆ ಸೋಡಾ ಹಾಕ್ದೇನೆ ಯಾವತ್ತೂ ಚೆನ್ನಾಗಿ ಬರೋದಿಲ್ಲ. ಇದು ಯಾವ ಹದದಲ್ಲಿ ಕಲಿಸ್ಕೋಬೇಕು ಅಂದರೆ, ನಾವು ಬಜ್ಜಿ ಬೋಂಡಾಗಳಿಗೆಲ್ಲ, ಈ ಆಲೂಗೆಡ್ಡೆ ಬೋಂಡಾಗೆಲ್ಲ ಯಾವ ರೀತಿ ಹಿಟ್ಟನ್ನು ಕಲಿಸ್ಕೋತೀವಿ ನೋಡಿ, ಅದೇ ರೀತಿನಲ್ಲೇ ಇರಬೇಕು. ಸ್ವಲ್ಪ ತೆಳುವಾದ್ರೂ ಚೆನ್ನಾಗಿ ಬರಲ್ಲ, ಸ್ವಲ್ಪ ಗಟ್ಟಿ ಆದ್ರೂ ಚೆನ್ನಾಗಿ ಬರಲ್ಲ. ಸೊ ನೀರನ್ನು ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೋಬೇಕು. ನಿಮಗೆ ಗೊತ್ತಾಗಲ್ಲ ಅಂದರೆ ಸ್ಪೂನ್ ಬೈ ಸ್ಪೂನ್ನಲ್ಲೇ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಅಷ್ಟೇ ಸ್ವಲ್ಪನೇ ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದು ವಿಸ್ಕರ್ ಸಹಾಯದಿಂದ ನೀಟಾಗಿ ಗಂಟೇನು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಹದ ಸಾಕು ಅಂತ ಅನ್ನಿಸ್ತು, ಆದರೆ ಸ್ವಲ್ಪ ಗಟ್ಟಿ ಇತ್ತು. ಹಾಗಾಗಿ ನೋಡಿ, ಅರ್ಧ ಸ್ಪೂನ್ ಅಷ್ಟೇ ನಾನು ನೀರನ್ನು ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ಅರ್ಧ ಸ್ಪೂನ್ ನೀರನ್ನು ಹಾಕಿ ಮತ್ತೊಮ್ಮೆ ನೀಟಾಗಿ ವಿಸ್ಕ್ ಮಾಡಿ ಈ ರೀತಿ ಹಿಟ್ಟು ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲೆಲ್ಲ ನಾನು ಟ್ರೈ ಮಾಡಬೇಕಾದ್ರೆ ಇದಕ್ಕಿಂತ ಸ್ವಲ್ಪ ತೆಳು ಆಗಿಬಿಡೋದು. ಅವಾಗ ಏನಾಗ್ತಿತ್ತು ಅಂದರೆ ಹಿಟ್ಟು ಕರೆಕ್ಟಾಗಿ ಎಣ್ಣೆ ಒಳಗೆ ಶೇಪ್ಗೆ ಬರ್ತಾ ಇರಲಿಲ್ಲ, ಬೇಗ ಸ್ಮೂತಾಗಿ ಹೋಗ್ಬಿಡೋದು, ಹಾಗಾಗಿ ಶೇಪ್ ಬರ್ತಾ ಇರಲಿಲ್ಲ. ಸೊ ಇದು ಕರೆಕ್ಟಾಗಿದೆ. ಬ್ಯಾಟರ್ ಎಲ್ಲ ನೀಟಾಗಿ ಕಲಿಸ್ಕೊಂಡಿದ್ದಾದ ನಂತರ ಒಂದು ಅರ್ಧ ಚಮಚ ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಹದದಲ್ಲಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ತುಂಬ ತೆಳು ಆದರೆ ಮಾತ್ರ ಸ್ವಲ್ಪನೂ ಚೆನ್ನಾಗಿ ಬರೋದಿಲ್ಲ. ಫಸ್ಟ್ ಟೈಮೇ ಯಾರಿಗೂ ಪರ್ಫೆಕ್ಟಾಗಿ ಬರಲ್ಲ, ನನಗೂ ಸಹ ಪರ್ಫೆಕ್ಟಾಗಿ ಫಸ್ಟ್ ಟೈಮಿಂದ ಬರ್ತಾ ಇರಲಿಲ್ಲ. ಇತ್ತೀಚೆಗಷ್ಟೇ ನಾನು ಕಲ್ತಿರೋದು ಇಷ್ಟು ಪರ್ಫೆಕ್ಟಾಗಿ. ಸೊ ಇವಾಗ ಜಿಲೇಬಿ ಅಂದರೆ ಏನು ಸುಲಭ, ಒಂದು 15 ನಿಮಿಷದಲ್ಲಿ ಮಾಡಿಬಿಡ್ಬೋದು ಅಂತ ಅನಿಸುತ್ತೆ ನನಗೆ. ಇಲ್ಲಿ ಜಿಲೇಬಿನ ಫ್ರೈ ಮಾಡೋದಕ್ಕೆ ಎಲ್ಲರ ಮನೆಯಲ್ಲೂ ಹಾಲಿನ ಪ್ಯಾಕೆಟು, ಮೊಸರು ಪ್ಯಾಕೆಟು ಇದ್ದೇ ಇರುತ್ತೆ ಅಲ್ವಾ. ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿ ಇಲ್ಲಿ ಒಂದು ಲೋಟಕ್ಕೆ ಹಾಕಿ ಈ ಬ್ಯಾಟರ್ನ ಅದಕ್ಕೆ ಫಿಲ್ ಮಾಡ್ಕೋತಾ ಇರ್ತೀನಿ. ಇಲ್ಲ ಅಂದರೆ ಸಾಸ್ ಬಾಟಲ್ ಇದ್ದರೆ ಅದರಲ್ಲಾದ್ರೂ ಸಹ ನೀವು ಫಿಲ್ ಮಾಡಿಕೊಂಡು ಮಾಡ್ಬೋದು. ಎಲ್ಲರ ಮನೆಯಲ್ಲೂ ಸಾಸ್ ಬಾಟಲ್ ಇರೋದಿಲ್ಲ, ಹಾಗಾಗಿ ನಮ್ಮ ಮನೆಯಲ್ಲೂ ಇಲ್ಲ ಅದು ಸಾಸ್ ಬಾಟಲು. ಹಾಗಾಗಿ ನಾನಿಲ್ಲಿ ಹಾಲಿನ ಪ್ಯಾಕೆಟಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಟರ್ ಕಲಿಸ್ಕೊಂಡಿದ್ದಾಯಿತು. ಕಟ್ ಮಾಡ್ಕೋಬಾರ್ದು ಇವಾಗಲೇ. ಫಸ್ಟಿಗೆ ನಾವು ಪಾಕ ರೆಡಿ ಮಾಡ್ಕೊಬಿಡೋಣ. ಬೆಲ್ಲನ ನಾನು ನೀರಿಗೆ ಹಾಕಿ ಇಟ್ಟಿದ್ದೆ ಅಲ್ವಾ, ಅದನ್ನು ಇವಾಗ ನೀಟಾಗಿ ಕರಗಿಸ್ಕೊಂಡು ಪಾಕ ರೆಡಿ ಮಾಡ್ಕೊಳ್ಳೋಣ. ಜಿಲೇಬಿಗೆ ಒಂದೆಳೆ ಪಾಕ ಇರಬೇಕು, ಹಾಗಾಗಿ ಬೆಲ್ಲ ಸ್ವಲ್ಪ ಗಟ್ಟಿಯಾಗೇ ನಾನು ಕುದಿಸಿ ಇಟ್ಕೊಂಡಿದ್ದೀನಿ. ಬೆಲ್ಲ ಕರಗಿದ ಮೇಲೆ ಒಂದು 2 ರಿಂದ 3 ನಿಮಿಷ ಕುದಿಸಿದ್ರೆ ಸಾಕು, ನೀಟಾಗಿ ಒಂದೆಳೆ ಪಾಕ ಬಂದುಬಿಡುತ್ತೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ, ನೀಟಾಗಿ ಒಂದೆಳೆ ಪಾಕ ಗೊತ್ತಾಗ್ತಾ ಇದೆ ಅಲ್ವಾ. 2 ಬೆರಳು ಮಧ್ಯ ಇಟ್ಕೊಂಡು ಈ ರೀತಿ ಪಾಕನ ನೋಡಿದ್ರೆ ಒಂದು ಥ್ರೆಡ್ ಥರ ಈ ರೀತಿ ಒಂದೇ ಒಂದು ಲೇಯರಲ್ಲಿ ಬರಬೇಕು. ಇದಕ್ಕಿಂತ ಗಟ್ಟಿ ಆಯಿತು ಅಂದರೆ ಪಾಕ ಜಿಲೇಬಿ ಒಳಗಡೆ ಹೋಗೋದಿಲ್ಲ, ಹಾಗಾಗಿ ಇಷ್ಟೇ ಸಾಕು. ಇವಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೆಡಿ ಮಾಡಿಟ್ಕೊಂಡಿರೋವಂಥ ಪಾಕನ ಶೋಧಿಸ್ಕೊಂಡು ಇಟ್ಕೋತಾ ಇದ್ದೀನಿ. ನಾನು ಜಿಲೇಬಿ ಮೇಲ್ಗಡೆ ಇದು ಏಲಕ್ಕಿ ಪುಡಿ ಬರಬಾರ್ದು ಅಂತ ಏಲಕ್ಕಿ ಪುಡಿ ಎಲ್ಲ ಹಾಕಿದ ಮೇಲೇ ಅದ್ರ ಜಸ್ಟ್ ಫ್ಲೇವರ್ ಉಳ್ಕೊಂಡಿರುತ್ತೆ ಅಷ್ಟೇ, ಹಾಗಾಗಿ ಶೋಧಿಸ್ಕೋತಾ ಇದ್ದೀನಿ.
ಶೋಧಿಸಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಜಿಲೇಬಿಗಳನ್ನ ಫ್ರೈ ಮಾಡೋದಕ್ಕೆ ನಾನು ಇಂಡಸ್ ವ್ಯಾಲಿ ಫ್ರೈ ಪ್ಯಾನ್ನ ಯೂಸ್ ಮಾಡಿದ್ದೀನಿ. ಇದಕ್ಕೆ ಜಸ್ಟ್ 1 ಇಂಚ್ ಆಗೋಷ್ಟು ಮಾತ್ರ ನಾವು ಎಣ್ಣೆನ ಹಾಕಬೇಕು. ತುಂಬ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ನಾವು ಜಿಲೇಬಿಗಳನ್ನ ಫ್ರೈ ಮಾಡೋದಕ್ಕೆ. ನೋಡಿ ಬೆಲ್ಲದ ಪಾಕ ರೆಡಿಯಾಗಿದೆ. ಇದನ್ನು ಒಂದು ಸಣ್ಣ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡಿ ಇಟ್ಕೋತಾ ಇದ್ದೀನಿ. ಇಷ್ಟು ಬೆಲ್ಲದ ಪಾಕದಲ್ಲಿ ಎಷ್ಟು ಮಾಡ್ಬೋದು ಜಿಲೇಬಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರಲ್ಲಿ ಇಲ್ಲ ಅಂದ್ರೂ ಒಂದು 12ರಿಂದ 15 ಜಿಲೇಬಿ ಆಗುತ್ತೆ ಸಾಕು. ಒಂದು ಹೊತ್ತಿಗೆ ಮನೆಯಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಇದಕ್ಕಿಂತ ಹೆಚ್ಚಿಗೆ ಯಾರು ತಿಂತಾರೆ ಅಲ್ವಾ? ಸೊ ಸುಲಭವಾಗಿ ಮಾಡ್ಕೋಬೋದು. ಇವಾಗ ಅಲ್ಲಿ ಎಣ್ಣೆನ ನಾನು ಕಾಯಕ್ಕಿಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಜಿಲೇಬಿ ಬ್ಯಾಟರ್ನ ನಾನು ಹಾಲಿನ ಪ್ಯಾಕೆಟ್ಗೆ ಹಾಕಿ ಇಟ್ಟಿದ್ದೆ ಅಲ್ವಾ, ಅದಕ್ಕೆ ನೋಡಿ ಈ ರೀತಿ ಒಂದು ಕ್ಲಿಪ್ ಬರುತ್ತೆ. ಅದನ್ನು ಕ್ಲಿಪ್ಪಿಂದ ಹಾಕಿ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ತುದಿನಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೋಬೇಕು. ಅಷ್ಟೇ, ಸ್ವಲ್ಪ ಕಟ್ ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೋಬಾರ್ದು. ಇವಾಗ ಎಣ್ಣೆ ಚೆನ್ನಾಗಿ ಆದಮೇಲೆ ಲೋ ಟು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ನೋಡಿ ಈ ರೀತಿ ರೌಂಡ್ಗೆ ಜಿಲೇಬಿಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು ಜಿಲೇಬಿ ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ ನೆಕ್ಸ್ಟ್ ಇನ್ನೊಂದು ಜಿಲೇಬಿ ಮಾಡ್ಕೊಳ್ಳಿ. ಮನೆಯಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಕಡಿಮೆ ಪಾಕ ಮಾಡ್ಕೊಂಡಿರ್ತೀವಿ ಅಲ್ವಾ. ಈ ಜಿಲೇಬಿಗಳನ್ನ ಯಾವತ್ತೂ ಮುಳುಗಿಸ್ಬೇಕು ಪಾಕದ ಒಳಗೆ, ಆವಾಗಷ್ಟೇ ನಮಗೆ ಪರ್ಫೆಕ್ಟಾಗಿ ಜ್ಯೂಸಿಯಾಗಿ ಜಿಲೇಬಿ ಬರೋದು. ಸೊ ಪಾಕನೂ ಕಡಿಮೆ ಮಾಡ್ಕೊಂಡಿರ್ತೀವಿ. ಒಟ್ಟಿಗೆ 4-5 ಜಿಲೇಬಿ ಮಾಡ್ಕೊಬಿಟ್ರೆ ಅಷ್ಟೂ ಪಾಕದ ಒಳಗಡೆ ನಾವು ಡಿಪ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ 2 ಅಥವಾ 3 ಆ ರೀತಿಯೇ ನೀವು ಯಾವತ್ತೂ ಜಿಲೇಬಿಗಳನ್ನ ಮಾಡ್ಕೋಬೇಕು. ಅಂಗಡಿಗಳಲ್ಲೆಲ್ಲ ಹೇಗೆ ಅಂದರೆ ಇವತ್ತು ಮಾಡಿರೋ ಪಾಕನ ನಾಳೆನಿಗೂ ಕಂಟಿನ್ಯೂ ಮಾಡ್ತಾನೇ ಇರ್ತಾರೆ. ಹಾಗಾಗಿ ಅವ್ರು ಜಾಸ್ತಿ ಮಾಡ್ಕೊಂಡಿರ್ತಾರೆ, ಜಾಸ್ತಿ ಜಿಲೇಬಿ ಮಾಡಿ ಒಟ್ಟೊಟ್ಟಿಗೆ ಹಾಕ್ತಾ ಇರ್ತಾರೆ. ಬಟ್ ಮನೆಯಲ್ಲಿ ಹಾಗಲ್ಲ ಅಲ್ವಾ, ನಾವು ಶುದ್ಧವಾಗಿ ಮಾಡ್ಕೋತೀವಿ. ಇವತ್ತು ಮಾಡಿರೋದು ಇವತ್ತಿಗೆ ಕ್ಲೋಸ್ ಮಾಡ್ಕೋತೀವಿ. ಹಾಗಾಗಿ ಸ್ವಲ್ಪನೇ ಮಾಡ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಕ್ರಿಸ್ಪಿ ಆಗಿರೋವಂಥ ಜಿಲೇಬಿನ ಬೆಚ್ಚಗಿರೋವಂಥ ಈ ಬೆಲ್ಲದ ಪಾಕಕ್ಕೆ ಹಾಕಿ ಕಂಪ್ಲೀಟಾಗಿ ಮುಳುಗಿಸ್ಬೇಕು. ಮುಳುಗಿಸ್ಲಿಲ್ಲ ನೀವು ಹಾಗೆ ಮೇಲಿಟ್ರಿ ಅನ್ನೋದಾದರೆ ಜಿಲೇಬಿ ನೀಟಾಗಿ ಅದ್ರ ಒಳಗಡೆ ಜ್ಯೂಸ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ಅದೊಂದು 2ರಿಂದ 3 ನಿಮಿಷ ಬಿಡಬೇಕು ಪಾಕದೊಳಗಡೆನೆ ಅಷ್ಟೇ. ಅಷ್ಟರಲ್ಲಿ ಈ ಕಡೆ ಇನ್ನೊಂದು ಬ್ಯಾಚ್ ನಾನು ಜಿಲೇಬಿನ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಅದು ಫ್ರೈ ಆಗೋ ಅಷ್ಟರಲ್ಲಿ ಇಲ್ಲಿ ಏನು ಬೆಲ್ಲದ ಪಾಕದಲ್ಲಿ ನಾವು ಜಿಲೇಬಿ ಹಾಕಿರ್ತೀವಲ್ವ ಅದನ್ನು ತೆಗೆದು ಒಂದು ಸ್ಟ್ರೈನರ್ಗೆ ಹಾಕಬೇಕು. ಸೊ ದಟ್ ಎಕ್ಸ್ಟ್ರಾ ಪಾಕ ಎಲ್ಲ ಹೋಗಿ ಕ್ರಿಸ್ಪಿಯಾಗಿ ಉಳ್ಕೊಳ್ಳುತ್ತೆ ಜಿಲೇಬಿ. ನೋಡಿ ಒಳಗಡೆ ತನಕನೂ ಕ್ಲೀನಾಗಿ ಅದು ಅಬ್ಸಾರ್ಬ್ ಮಾಡ್ಕೊಂಡಿದ್ದೆ. ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ, ಪ್ರಿಸರ್ವೇಟಿವ್ಸ್ ಹಾಕಿಲ್ಲ. ಇಲ್ಲಿ ಕಲಿಸ್ಕೊಂಡು ಇವಾಗ ಮಾಡ್ತಾ ಇದ್ದೀನಿ ಅಷ್ಟೇ. ಸಕ್ಕರೆನೂ ಸಹ ಯೂಸ್ ಮಾಡಿಲ್ಲ. ಪರ್ಫೆಕ್ಟಾಗಿ ಬೆಲ್ಲದ ಜಿಲೇಬಿ ನೀವು ಸಹ ಕೇವಲ 15 ನಿಮಿಷದ ಒಳಗಡೆ ಟ್ರೈ ಮಾಡಿ. 15 ನಿಮಿಷದ ಒಳಗಡೆ ಮಾಡ್ತೀರಲ್ವ, ಅದಕ್ಕಿಂತ ಬೇಗನೆ ಖಾಲಿ ಆಗಿಬಿಡುತ್ತೆ ಮನೆಯಲ್ಲಿ. ಯಾರಿಗೆ ತಾನೇ ಜಿಲೇಬಿ ಇಷ್ಟ ಆಗೋದಿಲ್ಲ ಹೇಳಿ? ಅದು ಬಿಸಿ ಬಿಸಿ ಜಿಲೇಬಿ. ನಮ್ಮ ಭಾರತ ದೇಶದಲ್ಲಿ ಗುಲಾಬ್ ಜಾಮೂನ್ ಎಷ್ಟು ಇಷ್ಟಪಡ್ತಾರೋ ಅಷ್ಟೇ ಜಿಲೇಬಿನೂ ಸಹ ಇಷ್ಟಪಡ್ತಾರೆ. ಆ್ಯಂಡ್ ಇಷ್ಟು ಹೆಲ್ದಿಯಾಗಿ ಮಾಡ್ತಾ ಇರಬೇಕಾದ್ರೆ ಯಾರು ತಾನೇ ಬಿಡ್ತಾರೆ ಮನೆಯಲ್ಲಿ? ಸಕ್ಕರೆ ಪಾಕದಲ್ಲಿ ಮಾಡ್ಕೋತೀನಿ ಅನ್ನೋದಾದರೆ ಸಕ್ಕರೆ ಪಾಕಕ್ಕೆ ನೀವು ಸ್ವಲ್ಪ ಫುಡ್ ಕಲರು, ಆರೆಂಜ್ ಕಲರು ಅಥವಾ ಕೇಸರಿ ದಳನ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಪರ್ಫೆಕ್ಟಾಗಿ ಇದೇ ರೀತಿ ಕಲರ್ನಲ್ಲಿ ಬರುತ್ತೆ. ಇಲ್ಲಿ ನೋಡಿ ಎಲ್ಲ ಜಿಲೇಬಿಗಳನ್ನು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲದ ಪಾಕ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಮಾತ್ರ ಮಿಕ್ಕಿದೆ. ಇದನ್ನು ಹಾಗೇ ತಿನ್ಕೊಬಿಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡಿ ಜಿಲೇಬಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಎಷ್ಟು ಜ್ಯೂಸಿಯಾಗಿದೆ ಒಳಗಡೆ, ತುಂಬಾ ಪರ್ಫೆಕ್ಟ್ ಆಗಿದೆ. ಹೊರಗಡೆನೂ ಅಷ್ಟೇ ಇಷ್ಟೇ ರೀತಿಯಲ್ಲೇ ಮಾಡೋದು ಅವರು. ಮನೆಯಲ್ಲಿ ತುಂಬ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ. ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ. ಟ್ರೈ ಮಾಡಾದಮೇಲೆ ನೀವೇನಾದರೂ ಪಿಕ್ಚರ್ಸ್ ಏನಾದರೂ ಸೆಂಡ್ ಮಾಡಬೇಕಿದ್ರೆ ನನ್ನ ಫೇಸ್ಬುಕ್ ಪೇಜ್ನಲ್ಲಿ ಖಂಡಿತ ಮೆಸೇಜಸಲ್ಲಿ ಸೆಂಡ್ ಮಾಡಿ. ನನಗೂ ತುಂಬ ಇಷ್ಟ ಆಗುತ್ತೆ ಅದನ್ನೆಲ್ಲ ನೋಡಿದಾಗ. ಸಖತ್ ಕ್ರಿಸ್ಪಿ ಆಗಿತ್ತು. ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ರೀತಿ ದೊಡ್ಡ ಸೈನ್ಸ್ ಅಂತೂ ಅಲ್ವೇ ಅಲ್ಲ ಇದು. ಒಂದೆರಡು ಸಲ ಫೇಲ್ ಆಗ್ಬೋದು, 3ನೇ ಸಲಕ್ಕೆ ಪರ್ಫೆಕ್ಟಾಗಿ ನೀವೂ ಸಹ ಮಾಡ್ತೀರಾ.